ಒಂದು ಕಡೆಗೆ ನೀಟ್ ಯುದ್ಧ ಆದರೆ ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಮೊಟ್ಟೆ ಯುದ್ಧ ಶುರುವಾಗಿದೆ. ಯಾಕೆಂದರೆ ಬಿ ಜೆ ಪಿ ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ವರ್ತನೆ ಅಥವಾ ಕಾಂಗ್ರೆಸ್ ನಾಯಕರು ನೇರವಾಗಿ ಬಿ ಜೆ ಪಿ ನಾಯಕರತ್ತ ಹಲ್ಲೆ ಮಾಡ್ತಾ ಇದ್ದಾರಂಥ ಆರೋಪದ ಮೇಲೆ ಪ್ರತಿಭಟನೆಯನ್ನು ಮಾಡಿದರು. ನಿನ್ನೆ KPCC ಕಚೇರಿಗೆ ಬಿ ಜೆ ಪಿ ನಾಯಕರು ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಅದನ್ನೇ ಮುಂದಿಟ್ಟು ಈಗ ನೇರವಾಗಿ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಯಾಯ್ತಾ ಇದೆ. ಕಾಂಗ್ರೆಸ್ ಸಂಸ್ಕೃತಿ ಗೂಂಡಾ ಸಂಸ್ಕೃತಿ ಅಂತ ಆರೋಪವನ್ನು ಮಾಡಿದ್ರೆ ಅತ್ತ ಕಾಂಗ್ರೆಸ್ ಕೂಡ ನೀವೊಬ್ಬರೇ ಅಲ್ಲ ನಾವು ಗೂಂಡಾ ಅನ್ನೋದಾದರೆ ಅತ್ತ ನಿಮ್ಮನೆ ಮಕ್ಕಳು ಕೂಡ ಗೂಂಡಾ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದೆ. ಹಾಗಾದರೆ ಈ ನೀಟ್ ಜೊತೆಗೆ ಮೊಟ್ಟೆ ಸಮರ ಹೇಗಾಗ್ತಾ ಇದೆ ನೋಡೋಣ ಬನ್ನಿ ಬರ್ತೀವಿ. ಪೊಲೀಸ್ ಇಲಾಖೆ ಅವ್ರ ಜೊತೆ ನಿಂತಿದೆ. ಮುಂದಿನ ರೂಪುರೇಷೆ ನಾವು ಮಾಡ್ತೇವೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಕಮಿಷನರ್ DG ಕಚೇರಿಗೂ ಮುತ್ತಿಗೆಯನ್ನ ಹಾಕ್ತೀರಿ. ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಾವೇನಾರು ಇವ್ರ ರೀತಿಯೇ ನಡ್ಕೊಂಡಿದ್ವಾ? ಗುಂಡಾಗಿರಿಯನ್ನು ನಾವು ಮಾಡಿಲ್ಲ. ದೇಶದಲ್ಲಿ ನೀಟ್ ಕಿಚ್ಚು ತೀವ್ರ ಸ್ವರೂಪವನ್ನ ಪಡೆದಿದ್ರೆ ಕರ್ನಾಟಕದಲ್ಲಿ ಮೊಟ್ಟೆ ಯುದ್ಧವಾಗಿ ಬದಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪ್ರತಿಭಟನಾ ಫೈಟ್ ನಡೀತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆತಕ್ಕೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಶಿವಮೊಗ್ಗದಲ್ಲಿನ ಕಾಂಗ್ರೆಸ್ ಕಚೇರಿ ಮೇಲೆ ಮೊಟ್ಟೆ ಕಲ್ಲು ಎಸೆದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾನರ್ಗಳನ್ನ ಹರಿದು ರಂಪಾಟ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ನೀಟ್ ಪ್ರತಿಭಟನೆ ಭಾರೀ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಮೊದಲು ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಕೈ ಕಾರ್ಯಕರ್ತರುಗಳ ನಡುವೆ ತಳ್ಳಾಟ ನೂಕಾಟ ನಡೀತು. ಓರ್ವ ಕಾಂಗ್ರೆಸ್ ಮುಖಂಡ ಅಂತೂ ಪೊಲೀಸ್ ವಾಹನದ ಮೇಲೆ ಹತ್ತಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಗೆ ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಪೊಲೀಸ್ನವರೇ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಪೊಲೀಸ್ ಇಲಾಖೆ ಅವ್ರ ಜೊತೆ ನಿಂತಿದೆ. ಈ ಕಾರಣಕ್ಕೋಸ್ಕರ ನಮ್ಮ ಪ್ರತಿಭಟನೆ, ನಮ್ಮ ಎಲ್ಲ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಮುಂದಿನ ರೂಪುರೇಷೆ ನಾವು ಮಾಡ್ತೇವೆ. ಇನ್ನು ಬಿಜೆಪಿ ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆತ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿತು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿಪಕ್ಷ ನಾಯಕರಾದ R ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಭಾಗಿಯಾದ್ರು. ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದ್ರು. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ. ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗಾಗಾದ್ರೆ ಇವತ್ತು ನಮ್ಮ ಮೇಲೆ ಆರೋಪನ ಮಾಡ್ತಾರೆ. ನಮ್ಮ ಕಾರ್ಯಕರ್ತರುಗಳ ಮೇಲೆ ಹಲ್ಲೆ ಮಾಡಿದ್ದೀರಾ. ಪೊಲೀಸರು ಏನಾದ್ರೂ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ಪೊಲೀಸ್ ಕಮಿಷನರ್ DG ಕಚೇರಿಗೂ ಮುತ್ತಿಗೆಯನ್ನ ಹಾಕ್ತೀರಿ. ವಿಧಾನಸೌಧದಿಂದ ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾದ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಮೊಟ್ಟೆ ಎಸೆದ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ದೂರು ನೀಡಲಾಗಿದೆ. ಬಿಜೆಪಿ ಶಾಸಕನ ಮೇಲೆ ಮೊಟ್ಟೆ ಒಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 9 ಮಂದಿಯನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ರು. ಇಲ್ಲಿವರೆಗೆ 9 ಜನ ಅರೆಸ್ಟ್ ನಮ್ಮ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ. ಇನ್ನು ವಿಪಕ್ಷ ನಾಯಕ R ಅಶೋಕ್ ರಾಜ್ಯದಲ್ಲಿ ಕೋತ್ವಾಲ್ ರಾಮಚಂದ್ರನ ಶಿಷ್ಯರ ಸರ್ಕಾರ ನಡೀತಾ ಇದೆ ಅಂತ ಬೆಂಕಿ ಉಗುಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ DK ರಾಜ್ಯದಲ್ಲಿ ಪರಿಶುದ್ಧವಾದ ಆಡಳಿತವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ರಾಜ್ಯದಲ್ಲಿ ನಡೀತಾ ಇರುವಂತ ಗೂಂಡಾ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಇಲ್ಲಿ ಕೊತ್ವಾಲ್ ಸರ್ಕಾರ ನಡೀತಾ ಇದೆ. ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಇದೇ ಇನ್ನ 1.5 ವರ್ಷ ಕಂಟಿನ್ಯೂ ಆದ್ರೆ ಬೀದಿಗಳಲ್ಲಿ ರೌಡಿಗಳು ಹಫ್ತಾ ವಸೂಲ್ ಮಾಡಕ್ ಶುರು ಮಾಡ್ತಾರೆ. ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಪರಿಶುದ್ಧವಾದಂತ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂತ ಆಳ್ತ ಕೊಡ್ತಾ ಇದ್ದೀನಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ.
ಇನ್ನು ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದಕ್ಕೆ ಪ್ರತಾಪ್ ಸಿಂಹ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಖಂಡಿಸಿದ್ದಾರೆ. ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದರೆ ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ನಿಮ್ಗಿಂತ ಫಾಲೋವರ್ಸು ನಾನು ಒಬ್ಬನಿಗೆ ಫೇಸ್ಬುಕ್ಕಲ್ಲಿ ಇದ್ದಾರೆ, ತಿಳ್ಕೊಂಬಿಡಿ ನಿಮ್ಮ ಫೇಸ್ಬುಕ್ಕಿಗಿಂತ. ನಾವೇನಾರು ಇವ್ರ ರೀತಿಯಲ್ಲಿ ನಡ್ಕೊಂಡಿದ್ದೀವ? ಯಾವಾಗ ನಡ್ಕೊಂಡಿದ್ದೀವಿ ಹೇಳಿ? ಎಷ್ಟು ಬಾರಿ ಬಿ ಜೆ ಪಿ ಕಚೇರಿ ಮುಂದೆ, ಬಿ ಜೆ ಪಿ ಕಚೇರಿ ಗೇಟ್ವರೆಗೂ ಬಂದು ಘೋಷಣೆ ಕೂಗಿದ್ದಾರೆ. ಇವ್ರ ರೀತಿಯಲ್ಲಿ ಗುಂಡಾಗಿರಿಯನ್ನು ನಾವು ಮಾಡಿಲ್ಲ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ನಾಯಕರ ಪ್ರತಿಕೃತಿಯನ್ನ ದಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ನೀವೇ ಗೂಂಡಾಗಳು ಅಂದ್ರು. ಬಿಜೆಪಿ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ, ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ದೇರನ್ನು ಮಾತಾಡ್ರೋ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಈ ಬಿಜೆಪಿ RSS ದೊಡ್ಡ ಗೂಂಡಾಗಳು. ನಮ್ಮನ್ನ ಗೂಂಡಾ ಅಂತ ಅಂದ್ರೆ ಅಶೋಕ್ ಅವ್ರ ಮಕ್ಕಳು ಕೂಡ ಗೂಂಡಾಗಳೇ. ಇಬ್ಬರನ್ನ ಹಂಗೆ ಕೊಲೆ ಮಾಡಿದ್ನಲ್ಲ ಆಕ್ಸಿಡೆಂಟ್ ಮಾಡಿ, ಅವನು ಕೂಡ ಗೂಂಡಾನೆ. ನಿಮ್ಮ ಮನೆ ಮಗ ಮಾತ್ರ ಕ್ಲೀನು, ಬೇರೆಯವ್ರ ಮಕ್ಕಳೆಲ್ಲ ಮನೆ ಕ್ಲೀನ್ ಅನ್ನೋದು ಹೇಳಕ್ ಹೋಗ್ಬೇಡಿ. ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ನಿಮಗೆ ನಾಚಿಕೆ ಆಗ್ಬೇಕ್ರಿ. ಒಂದಿಲ್ಲ ಒಂದು ದಿವಸ ನಿಮ್ಮನೆ ಮಕ್ಕಳು ಮೊಮ್ಮಕ್ಕಳು ಬೀದಿಲಿ ನಿಂತಾಗ ಬೇರೆ ಪೊಲೀಸ್ ಬಂದು ಅವ್ರಿಗೆ ಹೊಡೆದ್ರೆ ಹೆಂಗಿರುತ್ತ್ರಿ? ಒಂದು ನಿಮಿಷ ಯೋಚನೆ ಮಾಡ್ರಿ. ನಾವು ಯಾರೋ ಹೋರಾಟ ಮಾಡ್ರಿ ಹತ್ತಿಕ್ಕು ಅಂತ ಕೆಲಸವನ್ನ ಮಾಡಬೇಡಿ. ನಿಮ್ಗೆ ನಾಚಿಕೆ ಆಗಬೇಕು. ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಆ್ಯಕ್ಷನ್ ಇದ್ದರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ? ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ನೋಡಿ, ಆ ಸಂಸ್ಕೃತಿ ನಮ್ಮದಲ್ಲ. ಈಗಾಗಲೇ ಉದ್ದೇಶಪೂರ್ವಕವಾಗಿ ಇದು ಬೇರೆ ಬಣ್ಣ ಹಚ್ತಾ ಇದ್ದಾರೆ, ಅದೂ ಕೂಡ ತಪ್ಪು. ಮೊಟ್ಟೆ ಹೊಡಿತೀರಣ್ಣ ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, ಬಿಜೆಪಿ ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದ್ದಾರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಸಂಬಂಧ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನೂ ಕೆಲವರು ಭಾಗಿಯಾಗಿರೋ ಶಂಕೆ ಇದ್ದು ತನಿಖೆ ನಡೀತಾ ಇದೆ. ಪ್ರಜ್ವಲ್, TV9 ಬೆಂಗಳೂರು.